ಇತ್ತೀಚೆಗೆ ಕಾಶ್ಮೀರದಲ್ಲಿ ಹುತಾತ್ಮರಾದಂಥ ಮಂಜುನಾಥ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕಾಗಿ ಇವತ್ತು ನಾನು ಮತ್ತು ನನ್ನ ಮಿತ್ರರಾದಂಥ ಹರ್ತಾಳ ಹಾಲಪ್ಪನವರು ಬಂದಿದ್ದೀವಿ. ನಾವೆಲ್ಲ ಬಂದು ಸಾಂತ್ವನ ಹೇಳ್ಬೋದು, ಮಾತಾಡ್ಬೋದು ಅವ್ರ ಹತ್ರ. ಅವ್ರದ್ದೇ ಆದಂಥ ನೋವುಗಳು ಇರ್ತದೆ ಸ್ವಲ್ಪ ಸಮಯ. ಏನಂದರೆ ನಾವು ಅದೇ ಹೇಳಿದ್ದೀವಿ, ನಿಮ್ಮ ಸಾವೇ ಕೊನೆ ಆಗಬೇಕು, ಮಂಜುನಾಥ್ ಅವರ ಸಾವೇ ಕೊನೆ ಆಗಬೇಕಿದು. ಈ ದೇಶದಲ್ಲಿ ಯಾರಿಗೂ ಕೂಡ ಈ ಪರಿಸ್ಥಿತಿಗಳು ಬರಬಾರ್ದು ಅನ್ನುವಂಥ ಒಂದು ನಿಶ್ಚಯವನ್ನು ಮೋದಿಯವರ ಸರ್ಕಾರ ತಗೊಂಡಿದೆ. ಮತ್ತು ಈ ದೇಶದಲ್ಲಿರುವಂತಹ ಎಲ್ಲ ಪಕ್ಷಗಳು, ಎಲ್ಲ ಜಾತಿ ಧರ್ಮಗಳು ಕೂಡ ಮೋದಿಯವರಿಗೆ ಬೆಂಬಲಾರ್ಥವಾಗಿ ಇವತ್ತು ನಿಂತಿದ್ದಾವೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ. ಕೇವಲ 26 ಕುಟುಂಬಗಳಿಗೆ ಬಂದಂಥ ಕಷ್ಟ ಅಲ್ಲ ಅದು, ಇಡೀ ದೇಶಕ್ಕೆ ಬಂದಂಥ ಕಷ್ಟ, ದೇಶಕ್ಕಾದಂಥ ಅವಮಾನ ಅಂತೇಳಿ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಒಂದು ಯುದ್ಧದ ವಾತಾವರಣ ಇದೆ. 26 ಜನರ ಸಾವು ಅದು ವ್ಯರ್ಥ ಅಲ್ಲ, ಅದು ವ್ಯರ್ಥ ಆಗಲಿಕ್ಕೆ ಬಿಡಬಾರ್ದು. ಈ ದೇಶಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ಈ ದೇಶದ ವ್ಯವಸ್ಥೆ ಸರಿ ಹೋಗಬೇಕು, ಟೆರರಿಸಮ್ ನಿಲ್ಲಬೇಕು ವಿಶ್ವದಲ್ಲಿ. ಈ ನಿಟ್ಟಿನಲ್ಲಿ ಮೋದಿಯವರ ಸರ್ಕಾರ ವಿಶೇಷವಾದಂಥ ಪ್ರಯತ್ನಗಳನ್ನು ಹಾಕ್ತಾ ಇದೆ. ನಾವೆಲ್ಲರೂ ಕೈ ಜೋಡಿಸ್ಬೇಕು. ಮತ್ತು ನಾನು ಹಾಲಪ್ಪನವರಿಬ್ಬರು ಹೇಳಿದ್ದೀವಿ, ನಿಮ್ಮ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೇವೆ, ಹೆದರಬಾರ್ದು. ಏನೇ ಕಷ್ಟದಲ್ಲಿಯೂ ಕೂಡ ನಾವೆಲ್ಲ ಭಾಗಿಗಳಾಗಿದ್ದೇವೆ ಆಗ್ತೀವಿ ಅಂತೇಳಿ ಹೇಳಿ ಈಗಾಗಲೇ ಧೈರ್ಯವನ್ನು ಹೇಳಿದ್ದೇವೆ. ಅವರು ನನ್ನ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕೂಡ ಕೆಲಸ ಮಾಡಿದಂಥವ್ರು ಮಂಜುನಾಥ್ ಅವರು, ಮಂಜುನಾಥ್ ತಂದೆ ಕೆಲಸ ಮಾಡಿದಂಥವ್ರು. ಮ್ಯಾಮ್ಕೋಸ್ನಂಥ ಅಡಿಕೆ ಇದರಲ್ಲಿ ಸಂಸ್ಥೆಯಲ್ಲಿ ಅವರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಬೀರೂರಿಂದ ಶಿವಮೊಗ್ಗಕ್ಕೆ ಮಾಲ್ತಿಯವ್ರನ್ನ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಈಗಾಗಲೇ ಮೊನ್ನೆ MD ಮತ್ತು ಪಲ್ಲವಿ ಅವ್ರನ್ನ ಮ್ಯಾಮ್ಕೋಸ್ ಉಪಾಧ್ಯಕ್ಷರು ಮತ್ತು MD ಅವರು ಬಂದು ಅದನ್ನೇ ಹೇಳಿ ಹೋಗಿದ್ದಾರೆ ಅಂತೇಳಿ ಹೇಳಿದ್ರು. ನಾನು ಮತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕು ಆ ಕುಟುಂಬದ ಜೊತೆಗೆ ನಾವು ನಿಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಒಳ್ಳೆಯದಾಗಲಿ, ಅವರು ಸಾವು ವ್ಯರ್ಥ ಆಗದಿದ್ದಾಗೇ ಈ ದೇಶ ಒಂದಷ್ಟು ಹೆಜ್ಜೆ ಮುಂದೆ ಹೋಗಲಿ. ನಮ್ಮ ಸೈನಿಕರು, ನಮ್ಮ ಎಲ್ಲ ವ್ಯವಸ್ಥೆಯು ಕೂಡ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ನಾನು ಆ ಕುಟುಂಬಕ್ಕೆ ಧೈರ್ಯ ಹೇಳಿದ್ದೀನಿ. ಒಂದು ಕಡೆ ಯುದ್ಧ ಕೂಡ ನಾಳೆಯಿಂದ ಖಂಡಿತ ಹೌದು. ಯುದ್ಧ ಆದರೆ ನಾವು ಹೇಗೆ ಬಚಾವ್ ಆಗಬೇಕು ಅಂತ. ಯಾಕಂದರೆ ಯುದ್ಧ ಒನ್ ಸೈಡೆಡ್ ಆಗಲ್ಲ. ನಾವು ಹೊಡಿತೀವಿ, ಅವರು ಹೊಡಿತಾರೆ. ಅವರು ಹೊಡೆದಾಗ ನಾವು ಹೆಂಗೆ ತಪ್ಪಿಸ್ಕೊಳ್ಬೇಕು, ಜೀವಹಾನಿ ಆಸ್ತಿ ಹಾನಿ ಆಗೋದನ್ನ ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಈಗ ಮಾಕ್ ಡ್ರಿಲ್ಲನ್ನು ಮಾಡಿಸ್ತಾ ಇದ್ದಾರೆ ನಮ್ಮ ಮಿಲಿಟ್ರಿಯವರು. ಅದಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಮೀಡಿಯಾಗಳು ಇವತ್ತೆಲ್ಲರನ್ನು ಕೂಡ ತೋರಿಸ್ತಾ ಇದೆ. ವಿಶೇಷವಾಗಿ ಆ ಬಾರ್ಡರ್ಗಳಲ್ಲಿ ನಾವೆಲ್ಲ ಭಾರತ ಪಾಕಿಸ್ತಾನ ಯುದ್ಧ ಹಿಂದೆ ಆದಾಗ, ಭಾರತ ಚೈನಾ ಯುದ್ಧ ಆದಾಗ ರಾತ್ರಿಯಲ್ಲಿ ಲೈಟ್ ಆಫ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಾವು ಮಾಡ್ತಾ ಇದ್ವಿ ಹಿಂದೆ. ಈಗ ಪುನಃ ಅಂಥ ಒಂದು ಸಂದರ್ಭಗಳು ಬಂದಿದ್ದಾವೆ. ದೇಶ ಅದಕ್ಕೆಲ್ಲ ರೀತಿಯಿಂದ ಅಣಿಗೊಳ್ತಾ ಇದೆ. ಯುದ್ಧಕ್ಕೆ ಒಳ್ಳೆಯದಾಗ್ತದೆ. ಕಾಂಗ್ರೆಸ್ನವ್ರು ಹೇಳ್ದೆ ಏನು ಮಾಡ್ತಾರೆ ಸರ್? ಅವರಿಗೆ ಕಾಂಗ್ರೆಸ್ನವರಿಗೆ ಪಶ್ಚಾತ್ತಾಪ ಇಲ್ಲ. ರೌಡಿ ಶೀಟ್ರ್ ಹಾಕಿದ್ದು ಯಾರು? 17-18ರಲ್ಲಿದ್ದಂಥ ಸಿದ್ದರಾಮಯ್ಯ ಸರ್ಕಾರ 17ನೇ ಇಸ್ವಿ ಒಂದು ವರ್ಷದಲ್ಲಿ ಸುಮಾರು 27,000 ಜನರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಅಂದರೆ 18ನೇ ಇಸ್ವಿಯ ಚುನಾವಣೆಯಲ್ಲಿ ಯಾರೂ ಕೆಲಸ ಮಾಡಬಾರ್ದು ಅಂತ ಅವ್ರನ್ನೆಲ್ಲ ಹೆಚ್ಚು ಕಮ್ಮಿ ಜೈಲೊಳಗೆ ಇಟ್ಟು ಚುನಾವಣೆ ನಡೆಸಬೇಕು ಅಂತ ಇದ್ದರು. ಆವಾಗ ಇವನ ಮೇಲೆ ಹಾಕಿರ್ತಕ್ಕಂಥ ರೌಡಿ ಲಿಸ್ಟ್ ಅದು, ಬೇರೆ ಏನಲ್ಲ. ಆತ ಯಾರನ್ನೂ ಕಡಿಲಿಲ್ಲ, ಯಾರಿಗೂ ಹೊಡಿಲಿಲ್ಲ, ಏನೂ ಇಲ್ಲ. ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಮನುಷ್ಯ. ಸಹಜವಾಗಿ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡಬೇಕಾಗಿತ್ತು. ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಲಿಸ್ಟು, 107 ಇಂಥವನ್ನೆಲ್ಲ ಮಾಡಿ ಏನು ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟು ಅಲ್ಪಸಂಖ್ಯಾತರಿಗೆ ಒಂದು ಸಂದೇಶ ಕಳಿಸೋದು, ನಾವು ನಿಮ್ಮ ಪರವಾಗಿದ್ದೀವಿ ನೋಡಿ, ನಿಮ್ಗೆ ವಿರುದ್ಧವಾಗಿರೋರನ್ನ ಹೆಂಗೆ ಮೆಲ್ಟ್ ಮಾಡ್ತಾ ಇದ್ದೀವಿ ನೋಡಿ ಅಂತ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್. ಯಾವ ಟಾಸ್ಕ್ ಫೋರ್ಸ್ ಆರು ಮಾಡಲಿ, ಇವರು ಫ್ರೀ ಹ್ಯಾಂಡ್ ಕೊಡದೇ ಇದ್ರೆ, ಇವ್ರು ಅವ್ರನ್ನ ಹಿಡಿ, ಇವ್ರನ್ನ ಬಿಡು ಅಂತ ಹೇಳಿದ್ರೆ
ಎಲ್ಲಿ ಹೋಗಿದ್ರಿ? ಏಕೆಂದರೆ ಪ್ರವೀಣ್ ನೆಟ್ಟಾರನ್ನ ಹೊಡೆದಿದ್ದು ಅವನ ಮನೆಯ ಹತ್ರ, ಭಾಳ ಇಂಟೀರಿಯರ್ನಲ್ಲಿ. ಇದು ಜನನಿಬಿಡವಾದಂಥ ಪ್ರದೇಶದಲ್ಲಿ ಮಂಗಳೂರಿನಲ್ಲಿ ಹೊಡೆದಿದ್ದು. ಕ್ಷಣಾರ್ಧದಲ್ಲಿ ಅಲ್ಲಿ ಪೊಲೀಸ್ನವ್ರು ಬದುಕಿದ್ರೆ ಹಿಡಿಬೇಕಾಗಿತ್ತು. ಒಟ್ಟಾರೆ ಚಿತ್ರಣವನ್ನು ನೋಡುವಾಗ ಅಲ್ಲಿಯ ಪೊಲೀಸರು ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಪೊಲೀಸರು ಸುಹಾಸನ ಕಾರನ್ನು ಚೆಕ್ ಮಾಡಿ ಅವನು ವೆಪನನ್ನು ಇಟ್ಕೊಂಡಿದ್ದಾಗಿ ಮಾಡಿ ಅವನು ನಿರಾಯುಧನನ್ನಾಗಿ ಮಾಡಿ ಆ ಮೆಸೇಜನ್ನು ಅವ್ರಿಗೆ ಕೊಟ್ಟಿದ್ದಾರೆ ಪೊಲೀಸರೇ. ಇದ್ರ ಬಗ್ಗೆನೂ ಕೂಡ ಈ ದೃಷ್ಟಿಯಿಂದನೂ ಎನ್ಕ್ವೈರಿ ಆಗಬೇಕು ಅಂತೇಳಿ ನಾನು ಹಾರೈಸ್ತೇನೆ. ನಮ್ಮ ಪೊಲೀಸರು ಒಳ್ಳೆಯವರಿದ್ದರೂ ಕೂಡ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಲಿಲ್ಲ. ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣದ ಮನೋವೃತ್ತಿ ಪೊಲೀಸರು ಅದೇ ರೀತಿ ವರ್ತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ 1,500 ಜನ ಬಂದು ಕಲ್ಲು ಹೊಡಿತಾರೆ. ಅರೆಸ್ಟ್ ಮಾಡಿದ್ದು 16 ಜನರನ್ನು. ಅರೆಸ್ಟ್ ಮಾಡಿದಂಥ ಅಧಿಕಾರಿಯನ್ನು ಕೂಡಲೇ ಚೇಂಜ್ ಮಾಡಿದ್ದಾರೆ, ಅಲ್ಲಿಗೆ ಒಬ್ಬ ಮುಸ್ಲಿಂ ಅಧಿಕಾರಿ ಅಂತಂದು ಹಾಕಿದ್ದಾರೆ. ಇದು ಏನು ಮೆಸೇಜ್ ಕೊಡುತ್ತೆ? ಮಂಗಳೂರಿನಲ್ಲಿ ಇಂಥ ಇದು ಇದೆ ಅಂತೇಳಿ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿತ್ತು. ಇಂಟೆಲಿಜೆನ್ಸಿ ಎಲ್ಲೋಯ್ತು? ನಾವಿದ್ದಾಗ ಕೇಳ್ತಿದ್ರಲ್ಲ ಇವರೇ, ಇಂಟೆಲಿಜೆನ್ಸಿ ಯಾಕೆ ಫೇಲ್ಯೂರ್ ಆಯಿತು, ಪೊಲೀಸ್ ವ್ಯವಸ್ಥೆ ಯಾಕೆ ಫೇಲ್ ಆಯಿತು, ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಕೂಡಲೇ SP ರಿಯಾಕ್ಷನ್ ಏನು? ರೌಡಿ ಲಿಸ್ಟ್ ಅವನು. ಹಾಗಾದ್ರೆ ರೌಡಿ ಲಿಸ್ಟಲ್ಲಿ ಇದ್ದವ್ರನ್ನೆಲ್ಲ ಯಾರು ಗುಂಡಲ್ಲೋಡು ಸಾಯಿಸ್ಬಿಡ್ಬೋದಾ? ಇದಕ್ಕಾಗಿ ಒಬ್ಬ SP ಇರಬೇಕು. ಭಾಳ ನೋವಿನಿಂದ ನಾನು ಹೇಳಬೇಕಾಗ್ತದೆ. ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಿದೆ. ಭಾಳ ಭಾಳ ಭಯಾನಕ. ಈಗ ಕೆಲವೇ ದಿವಸದಲ್ಲಿ ನಿಮ್ಮ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರಿ ಎಷ್ಟು ಕೊಲೆ, ಎಷ್ಟು ಸುಲಿಗೆ, ಎಷ್ಟು ಸಾವು. ಈ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಯಾರಿಗಾರ ಅನಿಸುತ್ತಾ? ಪೊಲೀಸ್ ವ್ಯವಸ್ಥೆ ಇದೆ ಅಂತ ಹೇಳಿ ಯಾರಿಗಾದ್ರೂ ಅನಿಸುತ್ತಾ? ನಿರಾತಂಕವಾಗಿದ್ದಾರೆ ಸಿದ್ದರಾಮಯ್ಯನವರು, ಏನೂ ತೊಂದರೆ ಇಲ್ಲ. ಹಾಗಾಗಿ ಇವತ್ತು ಜನ ಭಯಭೀತರಾಗಿದ್ದಾರೆ. ಖಂಡಿತವಾಗೂ ಒಂದೊಂದು ದಿನ ಈ ಸರ್ಕಾರ ನಡೆದರೂ ಅಪಾಯ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಗೆ ಕರ್ನಾಟಕ ರಾಜ್ಯದ ಜನ ಬಂದಿದ್ದಾರೆ. ಒಳ ಮೀಸಲಾತಿ ಚರ್ಚೆ ಆಗ್ತಿದೆ, ಅವರಲ್ಲೇ ವಿರೋಧ ಇದೆ. ಆಮೇಲೆ ಈ ಕಡೆಯಿಂದ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.